ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೇವೆ. ಈ ಪ್ರಯೋಗಕ್ಕೆ ಬೇಕಾದಂತ ವಸ್ತುಗಳು ಕ್ಯಾಂಡಲ್, ಮ್ಯಾಚ್ ಬಾಕ್ಸ್ ಮತ್ತು ಬಾಟಲ್. ಇಲ್ಲಿ ನಾನು ಈ ಕ್ಯಾಂಡಲ್ ಅನ್ನ ಹಚ್ತೇನೆ. ಇಲ್ಲಿ ನೋಡಿ 3 ಕ್ಯಾಂಡಲ್ ಅನ್ನ ಹಚ್ತೀನಿ. ಈಗ ಮೊದಲನೇ ಕ್ಯಾಂಡಲ್ ಉರಿತಾ ಇದೆ. ಎರಡನೇ ಕ್ಯಾಂಡಲ್ಗೆ ನಾನು ಏನು ಮಾಡ್ತೀನಿ, ಈ ರೀತಿ ಇಲ್ಲಿ ನೋಡ್ರಿ ಗಮನಿಸ್ತಾ ಇದ್ದೀರಿ ನೀವು. ಮೊದಲನೇ ಕ್ಯಾಂಡಲ್ ಉರಿತಾ ಇದೆ, ಎರಡನೇ ಕ್ಯಾಂಡಲ್ ಆಗ್ಲೇ ಏನಾಯ್ತು, ಆರಾಯ್ತು, ಉರಿತಾ ಇಲ್ಲ. ಮೂರನೇ ಕ್ಯಾಂಡಲ್ ಹಚ್ಚಿದ್ದು ಇನ್ನೂ ಉರಿತಾ ಇದೆ. ನೋಡ್ರಿ, ಮೊದಲನೇ ಕ್ಯಾಂಡಲ್ ಉರಿತಾ ಇದೆ ಯಾಕೆ? ಆಕ್ಸಿಜನ್ ಎಷ್ಟು ಬೇಕಷ್ಟು ಸಿಗ್ತಾ ಇದೆ, ಅದಕ್ಕೆ ಅದು ಉರಿತಾ ಇದೆ. ಇಲ್ಲಿ ಎರಡನೇ ಕ್ಯಾಂಡಲ್ ಅಲ್ಲಿ ಏನಾಗಿದೆ, ಬಾಟಲ್ ಚಿಕ್ಕದಿದೆ. ಚಿಕ್ಕದ ಬಾಟಲ್ ಅಲ್ಲಿ ಇದು ಆಕ್ಸಿಜನ್ ಸ್ವಲ್ಪ ಇತ್ತು. ಇದು 250 ml ಬಾಟಲ್, ಅದರಲ್ಲಿ ಆಕ್ಸಿಜನ್ ಸ್ವಲ್ಪ ಇತ್ತು. ಎಷ್ಟು ಆಕ್ಸಿಜನ್ ಇತ್ತು ಅಷ್ಟು ಉರಿತು. ಅದಕ್ಕಿಂತ ಹೆಚ್ಚು ಇದು ಉರಿತು. ಯಾಕಂದ್ರೆ ಇದು 500 ml ಬಾಟಲ್, ಇದರಲ್ಲಿ ಇದಕ್ಕಿಂತ ಹೆಚ್ಚು ಆಕ್ಸಿಜನ್ ಇರುತ್ತೆ. ಅದು ಎಷ್ಟು ಆಕ್ಸಿಜನ್ ಇತ್ತು ಅಷ್ಟು ಉರಿದು ಆಮೇಲೆ ಏನಾಯ್ತು, ಮತ್ತೆ ನಂದಿ ಹೋಯ್ತು. ಈಗ ನೋಡ್ರಿ, ಇದು ಏನಾಗ್ತಾ ಇದೆ, ಉರಿತಾ ಇದೆ. ಈ ಪ್ರಯೋಗದ ಮೂಲಕ ನಮಗೆ ಏನರ್ಥ ಆಗುತ್ತೆ, ಯಾವುದೇ ಒಂದು ವಸ್ತು ಉರಿಬೇಕಂದ್ರೆ ಅದಕ್ಕೆ ಆಕ್ಸಿಜನ್ ಅವಶ್ಯಕವಾಗಿ ಬೇಕು ಅನ್ನೋದು ನಮಗ ತಿಳಿದು ಬರುತ್ತದೆ. ಈ ಪ್ರಯೋಗ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ. ಲೈಕ್